ನಮಸ್ಕಾರ ಸ್ನೇಹಿತರೆ. ಇಂದು ಯುವಕರ ಜೀವನ ಬದಲಿಸುವ ಮಾತುಗಳನ್ನು ನೋಡೋಣ. ಯುವ ವಯಸ್ಸು ಅನ್ನೋದು ಸಮಯ ಕಳೆಯು ಅಂತ ಅಲ್ಲ, ಇದು ಜೀವನವನ್ನು ಕಟ್ಟೋ ಸಮಯ. ಇಂದು ನೀನು ಮಾಡೋ ಆಯ್ಕೆ ನಾಳೆ ನಿನ್ನ ಭವಿಷ್ಯವಾಗುತ್ತೆ. ಬಹಳಷ್ಟು ಯುವಕರು ಹೇಳ್ತಾರೆ, ನನಗೆ ಸಮಯ ಇಲ್ಲ, ಅವಕಾಶ ಸಿಗ್ತಿಲ್ಲ, ನನ್ನಿಂದ ಆಗಲ್ಲ. ಆದರೆ ಸತ್ಯ ಏನು ಗೊತ್ತಾ? ಸಮಯವನ್ನು ತೆಗೆದುಕೊಳ್ಳೋರು ಗೆಲ್ಲುತ್ತಾರೆ, ಕಾರಣ ಹೇಳೋರು ಸೋಲುತ್ತಾರೆ. ಮೊಬೈಲ್ನಲ್ಲಿ ಗಂಟೆಗಳ ಕಾಲ ಸ್ಕ್ರೋಲ್ ಮಾಡೋದು ತುಂಬ ಸುಲಭ, ಆದರೆ ಕನಸಿಗಾಗಿ 1 ಗಂಟೆ ಶ್ರಮ ಪಡೋದು ಕಷ್ಟ. ನಿನ್ನ ಸ್ನೇಹಿತರು ಎಂಜಾಯ್ ಮಾಡ್ತಿರಬಹುದು, ಪಾರ್ಟಿ ಅಂತ ಟೈಮ್ ಪಾಸ್ ಮಾಡ್ತಾ ಇರಬಹುದು, ಅದು ತಪ್ಪಲ್ಲ. ಆದರೆ ನಿನ್ನ ಗುರಿ ಇಲ್ಲದೆ ಎಂಜಾಯ್ ಮಾಡಿದರೆ ಒಂದು ದಿನ ಅದೇ ಜೀವನ ನಿನ್ನನ್ನು ಎಂಜಾಯ್ ಮಾಡುತ್ತೆ. ಯುವ ವಯಸ್ಸಿನಲ್ಲಿ ಸೋಲು ಬಂದರೆ ಭಯ ಬೇಡ, ಇದೇ ಸಮಯದಲ್ಲಿ ಬಿದ್ದರೆ ಮತ್ತೆ ಎದ್ದು ನಿಲ್ಲೋ ಶಕ್ತಿ ಇದೆ. ವಯಸ್ಸಾದ ಮೇಲೆ ಪಶ್ಚಾತ್ತಾಪ ಇರೋದು ಅಪಾಯಕಾರಿ. ಇಂದು ಶ್ರಮಿಸಿದವನಿಗೆ ನಾಳೆ ಪಶ್ಚಾತ್ತಾಪ ಇರಲ್ಲ. ನಿನ್ನ ಹಿನ್ನೆಲೆ ಏನೇ ಇರಲಿ, ಬಡತನ, ಮಧ್ಯಮ ವರ್ಗ ಸಮಸ್ಯೆಗಳು, ಅವು ನಿನ್ನನ್ನು ತಡೆಯಲು ಬಂದಿಲ್ಲ, ನಿನ್ನನ್ನು ತಯಾರಿಸಲು ಬಂದಿವೆ. ಯಾರೂ ನಿನ್ನ ಕನಸಿಗೆ ಚಪ್ಪಾಳೆ ತಟ್ಟಲ್ಲ, ಯಾರೂ ನಿನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅದರರ್ಥ ನಿನ್ನ ಕನಸು ತಪ್ಪು ಅಂತಲ್ಲ, ಅದರರ್ಥ ನೀನು ಇನ್ನೂ ಸಕ್ಸಸ್ ಆಗಿಲ್ಲ ಅಂತಷ್ಟೆ. ಒಂದು ದಿನ ನೀನು ಗೆದ್ದಾಗ ಅದೇ ಜನ ಹೇಳ್ತಾರೆ, ನಾನು ಮೊದಲಿನಿಂದಲೂ ಅವನನ್ನು ನಂಬಿದ್ದೆವು ಅಂತ. ಆ ದಿನದವರೆಗೆ ಮೌನವಾಗಿ ಶ್ರಮಿಸು. ಯುವಕರೇ, ಈ ವಯಸ್ಸು ಮತ್ತೆ ಬರುವುದಿಲ್ಲ, ಈ ಶಕ್ತಿ ಮತ್ತೆ ಸಿಗೋದಿಲ್ಲ. ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇಂದು ನೀನು ಎದ್ದು ನಿಲ್ಲದಿದ್ದರೆ ನಾಳೆ ಯಾರೋ ನಿನ್ನ ಮೇಲೆ ನಿಂತಿರ್ತಾರೆ. ಹಾಗಾಗಿ ಇಂದು ನಿರ್ಧಾರ ಮಾಡು, ನಿನ್ನ ಜೀವನಕ್ಕೆ ನೀನೇ ಹೀರೋ ಆಗು. ನೆನಪಿಡು, ಯುವ ವಯಸ್ಸು ನಿದ್ದೆ ಮಾಡೋಕೆ ಅಲ್ಲ, ಇತಿಹಾಸ ಬರೆಯೋಕೆ. ಸ್ನೇಹಿತರೆ, ಈ ಮಾತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.